ಸುಂದರಿ ಎಷ್ಟು ದಿವಸ ದೇವಸ್ಥಾನ ಮುಚ್ಚಿತ್ತು, ಪೂಜಾ ವಿಧಿವಿಧಾನಗಳೆಲ್ಲವೂ ನಿಂತಿತ್ತು. ಅದರ ಪ್ರಾಯಶ್ಚಿತ್ತವಾಗಿ ಗರ್ಭಗುಡಿ ಶುದ್ಧಿ ಆಗಬೇಕು, ಅಮ್ಮನವ್ರಿಗೆ ಅರ್ಚನೆ ಆಗಬೇಕು, ಅಲಂಕಾರ ಆಗಬೇಕು, ಪೂಜೆ ಆಗಬೇಕು. ಇದೆಲ್ಲ ನಾನೇ ಮಾಡ್ತೀನಿ. ಅದೆಲ್ಲ ಮುಗಿದು ನಾನೇ ಗರ್ಭಗುಡಿ ಬಾಗಿಲು ತೆಗಿಯೋವರೆಗೂ ನೀವು ಯಾರು ಒಳಗೆ ಬರಬಾರ್ದು, ಯಾರನ್ನು ಒಳಕ್ಕೂ ಬಿಡಬಾರ್ದು. ತಿಳಿತಾ? ಏನಾಯ್ತು? ತಪ್ಪಾಗೋಯ್ತು. ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಬಲಿ ಬದಲಾಗಿದ್ದು ಹೇಗೆ? ನೀವು ತೋರ್ಸದ ಕನ್ಯೆ ಜಾಜಿ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋದ್ಲು. ಅದಕ್ಕೆ ಅದನ್ನೇ ತಿಳಿಸೋಣ ಅಂತ ಬಂದೆ. ಯಾಕೆ ತಿಳಿಸ್ಲಿಲ್ಲ? ನೀವು ಪೂಜೆಲಿದ್ರಿ, ಪೂಜಾ ಭಂಗವಾಗಬಾರ್ದು ಅಂತ ನಿಮ್ಮ ಅಪ್ಪಣೆ ಆಗಿತ್ತು. ಅದಕ್ಕಿಂತ ಘೋರವಾದದ್ದು ನಡೆದು ಹೋಯ್ತಲ್ಲ. ಪ್ರಾಯಶ್ಚಿತ್ತಕ್ಕೆ ಸಿದ್ಧವಾಗಿದ್ದೀನಿ. ನಿನ್ನಿಂದ ಈ ರೀತಿ ತಪ್ಪು ಯಾವತ್ತೂ ನಡೆದಿರಲಿಲ್ಲ. ನನ್ನ ಬುದ್ಧಿಗೆ ಮಂಕ ಕೌದಿತ್ತು. ಬಲಿನ ಸೂಚಿಸಿದ್ದು ಯಾರು? ವಿರೂಪಾಕ್ಷ ಶಾಸ್ತ್ರಿ. ಇಲ್ಲೇ ಇದ್ದಾಳಲ್ಲ ಅಷ್ಟ ಲಕ್ಷಣಗಳು ಇರುವಂತ ಹುಡುಗಿ, ಅವಳೇ ಯಾಕೆ ಬಲಿ ಕೊಡಬಾರ್ದು? ಇಲ್ಲೇ ಇದ್ದಾಳ ಅಷ್ಟ ಲಕ್ಷಣಗಳಿರೋ ಬಲಿ ಕನ್ಯೆ ಯಾರದು? ಅಷ್ಟ ಲಕ್ಷಣಗಳು ಇರುವಂತ ಬಲಿಕನ್ಯೆ ಸುಂದರಿ, ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ. ನಿಮ್ಮ ಪೂಜಾ ಭಂಗ ಮಾಡಬಾರ್ದು ಅಂತ ಹೇಳಿದವರೇ. ನೀನಾದ್ರೂ ಆ ಬಲಿ ಕನ್ಯೆನ ಒಮ್ಮೆ ಕಣ್ಣಿಂದ ನೋಡ್ಬೋದಿತ್ತಲ್ಲ. ಅಷ್ಟ ಲಕ್ಷಣಗಳು ತುಂಬಿತ್ತು, ಹಾಗಾಗಿ ಕನ್ಯೆನ ನಾನು ನೋಡೋದಕ್ಕೆ ಹೋಗ್ಲಿಲ್ಲ. ಹೇಗೆ ಕರ್ಸ್ದೆ ಅವಳನ್ನು ಇಲ್ಲಿಗೆ? ನೀವೇ ಕಲಿಸ್ಕೊಟ್ಟ ವಶೀಕರಣ ವಿದ್ಯೆಯಿಂದ. ನನ್ನ ಅನುಮತಿ ಇಲ್ಲದೆ ಅಂತಹ ವಿದ್ಯೆಗಳನ್ನ ಪ್ರಯೋಗಿಸಬಾರ್ದಂತ ನಿನಗೆ ಸಾರಿ ಸಾರಿ ಹೇಳಿದ್ದೆ. ನಿಮ್ಮ ಶಕ್ತಿ ಸಂಪಾದನೆ ಸಾಧನೆಗೋಸ್ಕರನೇ ನಿಮ್ಮ ಮಾತನ್ನು ಮೀರ್ಬಿಟ್ಟೆ. ನಿಮಗೂ ಬಲಿಪೂಜೆಗೆ ಸಮಯವಾಗ್ತಿತ್ತು, ಅಚಾತುರ್ಯ ಆಗೋಯ್ತು. ಇದು ಅಂತಿಂಥ ಅಚಾತುರ್ಯ ಅಲ್ಲ, ಘನಘೋರ ತಪ್ಪು ನೀನು ಮಾಡಿರೋದು. ನನಗೂ ಅರಿವಾಗ್ತಿರೋದು ಈಗಲೇ. ನಾನು ಸಾವಿರ ಜನ್ಮ ಎತ್ಕೊಂಡು ಬಂದ್ರು ತಿತ್ಕೊಳಕ್ಕಾಗ್ದಿರೋಂಥ ತಪ್ಪು ಮಾಡಿಸ್ಬಿಟ್ಟಿದ್ಯಾ ನೀನು ನನ್ನಿಂದ. ನನ್ನ ಬಲಿನೂ ಆಗೋಗ್ಲಿ ನಿಮ್ಮಿಂದ. ಗುರುದ್ರೋಹ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ. ಈಗ ಮಾಡಿರೋ ತಪ್ಪು ಸಾಲ್ದ? ಮತ್ತೆ ಮತ್ತೆ ಯಾಕೆ ನನ್ನನ್ನು ಪಾಪ ಕೂಪಕ್ಕೆ ತಳ್ತೀಯ? ಈಗ ನಿಮಗೆ ಮರಳಿರೋ ಶಕ್ತಿಯಿಂದ ಅವಳನ್ನು ಬದುಸೋಕ್ಕಾಗಲ್ವಾ? ರುಂಡಮುಂಡಗಳೇ ಬೇರೆ ಆಗೋಗಿದೆ, ಈಗ ಅದು ಅಸಾಧ್ಯ. ಬೇರೆ ತಲೆನ ಕಡಿದು ತಂದು ಜೋಡಿಸಿದ್ರೆ ಹಾಗೆ? ಗಣಪತಿಗೆ ಆನೆ ತಲೆ ಜೋಡಿಸ್ದಾಗೆ? ಒಂದು ತಪ್ಪು ಆಗೋಗಿದೆ, ಮೇಲಿಂದ ಮೇಲೆ ತಪ್ಪು ಮಾಡಿಸ್ಬೇಡ ನನ್ನಿಂದ. ಎಷ್ಟೋ ದೇವರುಗಳ ತಲೆನೇ ಬೇರೆ ಬೇರೆ ಇದೆ. ವರಾಹ, ನರಸಿಂಹ, ಕೂರ್ಮಾವತಾರ. ಅವರೆಲ್ಲ ದೇವರು, ಯಾವ ತಲೆ ತಂದಿಟ್ರು ದೇವರೇ ಆಗಿರ್ತಿದ್ರು. ಆದ್ರೆ ನಾನು ಬಲಿ ಕೊಟ್ಟಿರೋದು ನನ್ನ ಅಕ್ಕನ ಮಗಳು ಸುಂದ್ರಿನ. ಸುಂದ್ರಿನಾ? ಯಾರ ಬದುಕಿಗೆ ಆಯುರ್ವೃದ್ಧಿ ಪೂಜೆ ಮಾಡಕ್ ಹೋಗಿದ್ನೋ ಅವಳ ಕತ್ತನ್ನೇ ನಾನು ಕೈಯಾರೆ ಕತ್ತರಿಸಿ ಬಿಸಾಕಿದ್ದೀನಿ. ಯಾವ ಶಕ್ತಿಗಳು ಮರಳಿ ಬಂದ್ರೇನು, ನಾನೀಗ ಪಾಪಿಷ್ಟನಾಗ್ಬಿಟ್ಟಿದ್ದೀನಿ. ನನಗೆ ಕ್ಷಮೆ ಇಲ್ಲ. ಸತ್ತು ಹೋಗಿರೋ ಸುಂದರಿ ಹತ್ರ ಕ್ಷಮೆ ಕೇಳೋಕ್ಕೂ ನನಗೆ ಯೋಗ್ಯತೆ ಇಲ್ಲ. ಏನು ಮಾಡಲಿ? ನಿನ್ನ ಒಂದು ತಪ್ಪಿಂದ ನನ್ನ ಜೀವಮಾನ ಇಡೀ ಕೊರ್ಗೋ ಹಾಗೆ ಮಾಡಿಬಿಟ್ಟೆ.